ಮಂಡ್ಯದ ಕೆರಗೋಡು ಧ್ವಜ ವಿವಾದಕ್ಕೆ ಸಂಬಂಧಿಸಿದ ಹಾಗೆ ಜೆಡಿಎಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರ ವಿರುದ್ಧ ಜೆಡಿಎಸ್ ನಾಯಕರ ಒಂದು ವಾಕ್ಸಮರ ಮುಂದುವರೆದಿದೆ. ವಿರುದ್ಧ ಜೆಡಿಎಸ್ ನಾಯಕರು ಇದೀಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೆರಗೋಡು ಘಟನೆಗೆ ಕಾರಣ ಮಂಡ್ಯ ಶಾಸಕ ಗಣಿಗ ರವಿ ಅವರು. ಮಂಡ್ಯ ಜಿಲ್ಲೆಯಲ್ಲಿ ಎಂದೂ ಈ ರೀತಿಯಾದಂತಹ ಘಟನೆಗಳು ಆಗಿಲ್ಲ. ಆದರೆ ಈ ಘಟನೆ ಆಗಿದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಅವರೇ. ಬಹಿರಂಗವಾಗಿ ಈ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಅಂತ ಸವಾಲು ಸಹ ಹಾಕಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ನಾಯಕರ ಒಂದು ಸವಾಲಿದು. ಕೆರಗೋಡಿನಲ್ಲಿ ಒಂದು ಧ್ವಜಸ್ತಂಭದ ವಿಚಾರವಾಗಿ ಒಂದು ಉದ್ರಿಕ್ತವಾದಂತಹ ಒಂದು ವಾತಾವರಣ ಸೃಷ್ಟಿಯಾಯಿತು. ಅದಕ್ಕೆ ಮೂಲ ಕಾರಣ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಇವತ್ತಿನ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಯವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕಾರಣ ಪಕ್ಷಾತೀತವಾಗಿ ಈ ಧ್ವಜಸ್ತಂಭವನ್ನ ಕೆರಗೋಡು ಗ್ರಾಮದಲ್ಲಿ ಮಾಡಬೇಕು ಅಂತೇಳಿ ಶಾಸಕರೇ ಸ್ಥಳ ಪರಿಶೀಲನೆ ಮಾಡಿ ಸ್ವಲ್ಪ ಹಿಂದಕ್ಕೆ ಹಾಕಳಿ ಅಂತಕ್ಕಂಥದ್ದನ್ನ ಅಲ್ಲಿ ಪಕ್ಷಾತೀತವಾಗಿ ಎಲ್ಲರನ್ನ ಊರಿನ ಯಜಮಾನರು ಸೇರಿಸ್ಕೊಂಡು ಹೇಳಿ ಧ್ವಜಸ್ತಂಭವನ್ನ ನಡೆಸಿ 22ನೇ ತಾರೀಕು ಆ ಧ್ವಜಸ್ತಂಭದ ಉದ್ಘಾಟನೆಗೆ ನಾನೇ ನನ್ನ ಜವಾಬ್ದಾರಿ ತಗೊಂಡು ಮಾಡ್ತೀನಿ ಅಂತಕ್ಕಂಥ ವಾಗ್ದಾನವನ್ನ ಕೆರಗೋಡು ಗ್ರಾಮದಲ್ಲಿ ಕೊಟ್ಟಿರ್ತಕ್ಕಂಥದಕ್ಕೆ ಗ್ರಾಮಸ್ಥರೇ ಸಾಕ್ಷಿ. ಇಲ್ಲಿ ಮೂಲ ತಾವು ಈ ಸಭೆಯನ್ನು ರದ್ದು ಮಾಡಿದ್ದೀವಿ ಅಂತಕ್ಕಂಥ ಮಾಡಿದಾರಲ್ಲ, ಸದಸ್ಯರಿಗೆ ನೋಟಿಸ್ ಕರೆದು ಮೀಟಿಂಗ್ ಮಾಡಿದ್ದೀರಾ? ಆಯ್ತು, ರದ್ದು ಮಾಡಿ. ಭಗವಾನ್ ಧ್ವಜ ತಪ್ಪೇ ಇರಬಹುದು. ನೀವು ರೆಸೊಲ್ಯೂಷನ್ ಆಗಿ ರದ್ದುಪಡಿಸಿದ ಮೇಲೆ ಮುಂದಿನ ಕಾನೂನು ಕ್ರಮ ಏನು? ಆಯಾ ಸಂಸ್ಥೆಯವರಿಗೆ ನೋಟಿಸ್ ಕೊಟ್ಟು ಸಮಜಾಯಿಸಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ಕುಳಿತುಕೊಂಡು ತೆಗೆದಿರಿ, ಯಾರ್ದು ಈ ಸಮಸ್ಯೆನ ಉದ್ಭವ ಆಗ್ತಿರ್ಲಿಲ್ಲ. ನೀವು ಶಾಸಕರಿದ್ದೀರಿ, ಶಾಸಕರ ಜವಾಬ್ದಾರಿ ಏನು? ಈ ರೀತಿಯ ಸಮಸ್ಯೆ ಉದ್ಭವ ಆದಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋಗಿ ಕೂತ್ಕೊಂಡು ಏನು ತಪ್ಪಾಗಿದೆ ಏನಾಗಿದೆ ಅಂತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ? ನಾನು ನಿಮಗೆ ನೇರವಾಗಿ ಆಪಾದನೆ ಮಾಡ್ತೀನಿ. ಮಂಡ್ಯ ಜಿಲ್ಲಾಧಿಕಾರಿ, ಮಂಡ್ಯ ಸಿಇಒ, AC, ತಹಸೀಲ್ದಾರ, ಇಒ ಇಷ್ಟು ಜನನ ಕುಳಿತುಕೊಂಡು ಯಾವ್ಯಾವ ರೀತಿ ಅದನ್ನು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ನಿಮಗೆ ದಾಖಲೆ ಕೊಡ್ತೀನಿ, ನೀವು ನೋಡ್ಕೊಳ್ಳಿ. ಅವ್ರು ಎಲ್ಲೆಲ್ಲಿ ತಪ್ಪುಗಳು ಏನೇನಾಗಿದ್ದಾವೆ ಅಂತ.